ಭಾವಸಾರ ಕ್ಷತ್ರಿಯ ಆಚರಣೆ ಚಾಮುಂಡೇಶ್ವರಿ ಅಮ್ಮನವರ 26ನೇ ವರ್ಷದ ಮಹಾಮಂಗಳಾರತಿ. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 26ನೇ ವರ್ಷದ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ಆರಂಭವಾಗಿದೆ. ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಈ ಭವ್ಯ ಆಚರಣೆ ಮಾರಮ್ಮ ದೇವಸ್ಥಾನದಿಂದ ಮಂಗಳವಾದ್ಯದೊಂದಿಗೆ ಅಮ್ಮನವರ ಮೂರ್ತಿ ಮತ್ತು ಕಲಶದ ಮೆರವಣಿಗೆ ಹೊರಟು ಕಲ್ಯಾಣಗಿರಿ ನಗರ 2ನೇ ಕ್ರಾಸ್ನಲ್ಲಿ ಕಲಶ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ನಡೆಯಿತು. ಮಂಗಳಾರತಿ ನಂತರ ಪ್ರಸಾದ ವಿತರಣೆ ಇತ್ತು. ಮೂರ್ತಿ ಸೇವಾಕರ್ತರು ಶ್ರೀಮತಿ ಸುಜಾತ ಮತ್ತು ಶ್ರೀ ರವಿರಾವ್ ರಂಪುರೆ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ನಂತರ ಅನ್ನ ಸಂತರ್ಪಣೆ ಹಾಗೂ ಗಣ್ಯರಿಗೆ ಸನ್ಮಾನ ಸಮಾರಂಭ. ಸಂಜೆ 6 ಗಂಟೆಗೆ ದೇವಿ ವಿಸರ್ಜನಾ ಕಾರ್ಯಕ್ರಮಗಳೊಂದಿಗೆ ಉತ್ಸವಕ್ಕೆ ತೆರೆ. ಸಂಘದ ಅಧ್ಯಕ್ಷ ಮಂಜುನಾಥ್ ಲಾಲ್ ನೇತೃತ್ವದಲ್ಲಿ ಕಾರ್ಯಕಾರಿ ಸಮಿತಿ ಸಿದ್ಧತೆ ಮಾಡಿದೆ. ಸರ್ವ ಭಕ್ತರು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ಯುವಕರ ಸಂಘ ರಿಜಿಸ್ಟ್ರೇಷನ್ ಕಲ್ಯಾಣಗಿರಿ ನಗರ. ನಾವು ಈ ವರ್ಷದ್ದು 26ನೇ ವರ್ಷದ್ದು ಚಾಮುಂಡೇಶ್ವರಿ ಹಬ್ಬ ಮಾಡ್ತಾ ಇದೀವಿ. 4ನೇ ತಾರೀಕಿಂದ ನಮ್ಮ ಹಬ್ಬ ಸ್ಟಾರ್ಟ್ ಆಗಿ 3 ದಿನ ಕಾರ್ಯಕ್ರಮ ಇರುತ್ತೆ. 4ನೇ ತಾರೀಕು ದೇವಿ ಪ್ರತಿಷ್ಠಾಪನೆ ಆಯ್ತು. 5ನೇ ತಾರೀಕು ನಿನ್ನೆ ಸಾಂಸ್ಕೃತಿಕ ಮತ್ತೆ ಕ್ರೀಡಾ ಕಾರ್ಯಕ್ರಮ ಇತ್ತು. ಅದೇ ಇವತ್ತು 6ನೇ ತಾರೀಕು ಬೆಳಗ್ಗೆ ಓಟಿ ಅಂದ್ರೆ ಮಡ್ಲಕ್ಕಿ ತುಂಬೋದು ಕಾರ್ಯಕ್ರಮ ಇತ್ತು. ಈಗ ಮಧ್ಯಾಹ್ನ 1 ಗಂಟೆ ಮೇಲೆ ಅನ್ನ ಸಂತರ್ಪಣೆ ಇರುತ್ತೆ. ಅದಾದ್ಮೇಲೆ ಸಾಯಂಕಾಲ 6 ಗಂಟೆ ಮೇಲೆ ದೇವಿ ವಿಸರ್ಜನೆ ಮಾಡ್ತೀವಿ. ಇದೆಲ್ಲ ನಮ್ದು 3 ದಿನದ ಪ್ರೋಗ್ರಾಮ್. ನಮ್ದು ಈ ವರ್ಷ 26ನೇ ವರ್ಷದ್ದು ನಾವು ಚಾಮುಂಡೇಶ್ವರಿ ಹಬ್ಬ ಮಾಡ್ತಾ ಇದೀವಿ. ಅದು ಬಹಳ ಜೋರಾಗಿ ಆಚರಿಸ್ತಾ ಇದೀವಿ ಅಂತ ನಿಮ್ ಪ್ರಕಾರ ತಿಳಿಸ್ಬೇಕು ನಮ್ಮ ಎಲ್ಲ ಏರಿಯಾ ಅವ್ರಿಗೆ. ವಿಶೇಷವಾಗಿ ಅಂದ್ರೆ ಈಗ ಒಂದು ದೇವಿ ಪ್ರತಿಷ್ಠಾಪನೆ ಇರುತ್ತೆ. ಅದು ರಾಘವೇಂದ್ರ ನಗರ ಬೆಟ್ಟದ ಮಾರಮ್ಮ ದೇವಸ್ಥಾನದಿಂದ ಮೆರವಣಿಗೆ ಬರುತ್ತೆ. ಆ ಮೆರವಣಿಗೆಯಲ್ಲಿ ಸುಮಾರು ಒಂದು 200ರಿಂದ 300 ಜನ ಸಹಭಾಗಿ ಪಡ್ತಾರೆ. ಅಲ್ಲಿಂದ ಮೂರ್ತಿ ಜೋಡಿಸಿ ಮಣ್ಣಿಂದ ರೆಡಿ ಮಾಡಿಸಿ ಅದು ನಾವು ಇಲ್ಲಿ ಬಂದು ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಅದು ಪ್ರತಿಷ್ಠಾಪನೆ ಮಾಡ್ತೀವಿ. ಇಲ್ಲ ಪರಂಪರವಾಗಿ ಬರ್ತಾ ಇರೋದು ಇದು. ನಮ್ದು ಭಾವಸಾರ ಕ್ಷತ್ರಿಯ ಸಮಿತಿ ಇಡೀ ಮೈಸೂರಲ್ಲಿ ಟೋಟಲಿ 12 ಸಂಘಗಳಿದೆ. ಅದ್ರಲ್ಲಿ ನಮ್ದು 12ನೇ ಸಂಘದಿದು. ಎಲ್ಲಾರು ಅದೇ ಪ್ರಕಾರ ಮೂರ್ತಿಗಳು ಮಾಡ್ಕೊಂಡು ಮಾಡಿಸ್ತಾರೆ. ಆಕ್ಚುಲಿ ಈ ಸಲ ಎಲ್ಲಾರ್ದು ಸೆಷನ್ ಇರೋದಕ್ಕೆ ಅದಕ್ಕೆ ಧನ್ವೀರ್ ಸೇಠ್ ಅವ್ರಿಗೆ ಕೂಗ್ತಾ ಇದೀವಿ ನಾವು. ನಮ್ಮ ಮಹಾರಾಜರಿಗೂ ಮಾಡಿದ್ವಿ. ಅವ್ರದೆಲ್ಲ ಸೆಷನ್ ಇರೋದಕ್ಕೆ ಅವ್ರು ಬರ್ಲಿಲ್ಲ ಆಗಿತ್ತು. ಆವತ್ತು ನಮ್ಮ ಮಹಾರಾಜರು ಅವರೆಲ್ಲ ಬಂದ್ಬಿಟ್ಟು ಮತ್ತೆ ತನ್ವೀರ್ ಸೇಠ್ ಎಲ್ಲ ಬಂದಿದ್ರು. ಈ ವರ್ಷ ಅವ್ರದ್ದು ಸೆಷನ್ ಇರೋದಕ್ಕೆ ಅವ್ರ ಮಾಡಕ್ ಆಗ್ಲಿಲ್ಲ ಅಷ್ಟೇ. ನಮ್ಗೆ ಇದೇ ತರ ಶಕ್ತಿ ಕೊಟ್ಟು ಈ ಚಾಮುಂಡಮ್ಮ ಇನ್ನು ಜೋರಾಗಿ ಮಾಡಕ್ಕೆ ಶಕ್ತಿ ಕೊಡ್ಲಿ ಅಂತ ಅಷ್ಟೇ ಹೇಳ್ಕೊತೀವಿ. ಸರ್, ನಾನು ಮಂಜುನಾಥ್ ಲಾಲೆ ಅಂತ. ನಾನು ಈ ಕಲ್ಯಾಣಗಿರಿ ಚಾಮುಂಡೇಶ್ವರಿ ಸಂಘದ ಅಧ್ಯಕ್ಷ. ಮಿಕ್ಕಿದವರು ಇವರೆಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು. ಮಾಡೋದೇನ್ಬಿಟ್ಟು 2001 ಪ್ರತಿಷ್ಠಾಪನೆ ಆಗಿದ್ದು. 50 ಗಂಟೆ ನಡ್ಕೊಂಡು ಹೋಯ್ತಾ ಇದೀವಿ. ಅವತ್ತು 16 ಮನೆ ಇತ್ತು. ಇವತ್ತು ಹೆಚ್ಚು 50 ಮನೆ ಆಗಿದೆ. 50 ಮನೆ ಆಗ್ಬಿಟ್ಟು ಎಲ್ಲರ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ. ಮುಂದೆ ಇದೇ ತರ ನಡೆಸ್ಕೊಂಡು ಹೋಗ್ತಾ ಇದೀವಿ. ನನ್ನ ಹೆಸರು ಸುರಭಿ ಅಂತ. ನಾನು ಕಲ್ಯಾಣಗಿರಿ ನಿವಾಸಿ. 25 ವರ್ಷದಿಂದ ಇಲ್ಲೇ ಇರೋದು. ಏನಂದ್ರೆ ಇಲ್ಲಿ ದೇವಿ ಪವಾಡ ಜಾಸ್ತಿ ನಡೆಯುತ್ತೆ. ಏನು ಅಂದ್ರೆ ಮಡ್ಲು ತುಂಬಿಸ್ಕೊಳ್ಳೋರು ಬಂದು ಏನೇ ಮನ್ಸಲ್ಲಿ ಕೋರಿಕೆ ತಗೊಂಡ್ರುವೆ ಅದು ನೆರವೇರಿ ಮತ್ತೆ ಮುಂದಿನ ವರ್ಷ ಬಂದು ದೇವ್ರಿಗೆ ಪೂಜೆನ ಸಲ್ಲಿಸ್ತಾರೆ. ಮತ್ತೆ ಮಡ್ಲು ತುಂಬ್ತಾರೆ ವಾಪಸ್ಸು. ತುಂಬಾ ಪವರ್ಫುಲ್ ಇದೆ ದೇವ್ರು. ನೀವು ಬಂದು ವೀಕ್ಷಿಸಿ ಮತ್ತೆ ಅನ್ನದಾನಕ್ಕೆ ಬಂದು ಪಾತ್ರರಾಗಿ. ಇದು 26ನೇ ವರ್ಷ ನಡೀತಿರೋದು. ಇವಾಗ ಮದ್ವೆ ಆಗದೆ ಇರೋರ್ಗೆ ಮದ್ವೆ ಆಗ್ತಿದೆ, ಮತ್ತೆ ಮಗು ಆಗದೆ ಇರೋರ್ಗೆ ಮಗು ಆಗ್ತಿದೆ. ಇಲ್ಲಿ ಬಂದು ಎಲ್ಲಾರ್ಗು ಒಳ್ಳೇದಾಗಿದೆ. ನನಗಾಗಿದೆ. ಹೋದ್ ವರ್ಷ ನಾನ್ ಮಡ್ಲು ತುಂಬಿಸ್ಕೊಂಡು ಹೋಗಿದ್ದೆ. ನಾನು ಇವಾಗ 7th ಮಂತ್ ಪ್ರೆಗ್ನೆಂಟ್ ಆಗಿದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವರ್ಷ ಇವಾಗ ನಾನು ಮಡ್ಲು ತುಂಬ್ತೀನಿ ವಾಪಸ್ಸು ದೇವ್ರಿಗೆ ಬಂದು ಇಲ್ಲಿ ಪೂಜೆಯನ್ನ ಸಲ್ಲಿಸಿ ಅಂತ ಹೇಳ್ತೀನಿ. ಅವರು ಬಂದು ಪಾತ್ರರಾಗಿ ದೇವಿ ತಾಯಿ ಆಶೀರ್ವಾದ ತಗೊಂಡು ಚಾಮುಂಡೇಶ್ವರಿದ್ದು ಅವ್ರಿಗೂ ಒಳ್ಳೇದಾಗುತ್ತೆ. ನಾವು ಕಲ್ಯಾಣಗಿರಿ ನಿವಾಸಿಗಳು. ಇಲ್ಲಿ ನಾವು ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲ ಕಳೆದ 35 ವರ್ಷಗಳಿಂದ ಬದುಕ್ತಾ ಇದೀವಿ. ಅದೇ ರೀತಿ ನಮ್ಮ ಭಾವಸಾರ ಕ್ಷತ್ರಿಯ ಸಂಘದಿಂದ ಕಳೆದ 26 ವರ್ಷದಿಂದ ಚಾಮುಂಡೇಶ್ವರಿ ಅಮ್ಮನ ಪೂಜೆಯನ್ನು ವಿಶೇಷವಾಗಿ ಪ್ರತಿ ಮನೆಯವರು ಸರ್ವ ಧರ್ಮದಿಂದ ಕೂಡಿ ಪ್ರತಿಯೊಬ್ರು ಬಂದು ಇಲ್ಲಿ ಭಾಗವಹಿಸಿ ಆಟೋಪ ಪಾಠಗಳು, ಸಮಾಜ ಸೇವೆಗಳು ಇರ್ಬೋದು, ಅನ್ನದಾನ ಇರ್ಬೋದು, ಆ ಭಕ್ತಿನ ಈ ಚಾಮುಂಡಿ ಬೆಟ್ಟದ ಬರೀ ನಾವು ಚಿಕ್ಕವರು ಇದ್ದಾಗ ಕನ್ನೆಗಣ ಕೊಪ್ಪಳಲ್ಲಿ ಮಾತ್ರ ಕಾಣ್ತಾ ಇದ್ವಿ. ಈಗ ಇಡೀ ಮೈಸೂರಲ್ಲಿ ಗಲ್ಲಿಗಲ್ಲೂ ಮಾಡೋ ರೀತಿ ನಮ್ಮ ಭಾವಸಾರ ಕ್ಷತ್ರಿಯ ಜನಾಂಗದವರು ನಮ್ಗೆಲ್ಲ ಕರೆದು ಪ್ರತಿ 26 ವರ್ಷದಿಂದ ಗೌರವವನ್ನು ಕೊಡ್ತಾರೆ, ಗೌರವವನ್ನು ಸಮರ್ಪಣೆ ಮಾಡ್ತಾರೆ. ಹಾಗೆ ಭಕ್ತಿಪೂರ್ವಕವಾಗಿ ಪ್ರತಿ ಮನೆಯವ್ರನ್ನ ಕರೆದಿ ವಿಶೇಷವಾಗಿ ಪೂಜೆ ಮಾಡ್ತಿರೋದು ನಮ್ಗೆಲ್ಲ ಒಂದು ಶಕ್ತಿ. ಈ ಸಂದರ್ಭದಲ್ಲಿ ನಮ್ಮ ಭಾವಸಾರ ಕ್ಷತ್ರಿಯ ಎಲ್ಲ ನಮ್ಮ ಪದಾಧಿಕಾರಿಗಳು, ತಾಯಿಯಂದಿರು ಎಲ್ಲರಿಗೂ
ಎಲ್ಲರ ಪರವಾಗಿ ಮೋಳದ ನಿವಾಸಿಗಳ ಪರವಾಗಿ ಅವ್ರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ.